ಇಡಿ ಪ್ರಕಾರ ಇನ್ನೊಂದು ಪ್ರಕಾರ ಆರೋಪ ಮಾಡೋ ಪ್ರಕಾರ 5,000 ಕೋಟಿಗೂ ಹೆಚ್ಚಾಗ್ಯದಪ್ಪ ಇದು ಗದ್ದಲ ಅಂತೇಳಿ. 700 ಇಲ್ಲ 5,000 ಇಲ್ಲ. ಅಂದ್ರೆ ಆದಷ್ಟು ಲೋಕಾಯುಕ್ತ ಇದರ ಮುಡಾದ ಪ್ರಭಾವವನ್ನು ಕಡಿಮೆ ಮಾಡಿ ಹೇಳುವಂಥ ಪ್ರಯತ್ನ ಮಾಡಿದ್ರೆ ಇಡಿ ಇದ್ದಿದ್ದು ಭಾಳ ದೊಡ್ಡದ ಹೇಳ್ತಾ ಇದ್ದಂತ. ಅಂದ್ರೆ ಅವ್ರು ಒಟ್ಟು ಶಿಕ್ಷಬೇಕಪ್ಪ ಅನ್ನೋದು ಇಡಿ ಬೆನ್ನ ಹಚ್ತಾರೆ, ಇವ್ರು ದಾಟಿಸಬೇಕು ಅಂತೇಳಿ ಲೋಕಾಯುಕ್ತ ಬೆನ್ನ ಹತ್ತಿದಂಗೆ ಅನ್ನಿಸ್ತದ. ಹೀಗಿದ್ದಾಗ ಕರೆಕ್ಟ್ ನ್ಯಾಯ ಎಲ್ಲಿ ಸಿಗಲಿಕ್ಕೆ ಸಾಧ್ಯದ? ಒಬ್ಬ IAS ಅಧಿಕಾರಿ ನಿರ್ಲಕ್ಷ್ಯತನದಿಂದ ತಪ್ಪು ಮಾಡಿದಾಗ ಒಂದು ಲೋಪ ಮಾಡ್ಯಾರ ಅಂತೇಳಿ ಒಂದು ಸಣ್ಣ IAS ನಿಯಮಾವಳಿಗಳು ಇರ್ತಾವೆ, ಅದ್ರ ಪ್ರಕಾರ ದಾಟಿಸುವಂಥ ಕೆಲಸ ಇವರು ಮಾಡಿದ್ದಾರೆ ಅನ್ನೋದು ಇಲ್ಲಿ ಸ್ಪಷ್ಟ ಆಗ್ತಾ ಹೋಗ್ತದಂತ. ಇಲ್ಲಿ ಏಕಾಲಕ್ಕೆ ಅವ್ರ ಮೇಲೆ ಒಂದು ಆರೋಪ ಮಾಡಿದ್ರು. ಈ ನಮ್ಮ ಸಿದ್ದರಾಮಯ್ಯ ಮೇಲೆ ಬರುತ್ತಿರೋ ದೊಡ್ಡ ಆರೋಪವನ್ನು ಕಡಿಮೆ ಆರೋಪದ ಮತ್ತು ಕಡಿಮೆನ ಈಗ ಒಂದು ನಮ್ಮ ಕುಮಾರ್ ನಾಯಕರ ಮೇಲೆ ಹಾಕಿದ್ದಾರೆ. ಇನ್ನು ಅವ್ರು ಏನು ಕೊಡ್ತಾರೋ ಈಗಾಗಲೇ ಅವರು ಸ್ಟೇಟ್ಮೆಂಟ್ಗೆ ಸಿಗ್ತಾಯಿಲ್ಲ ಹೇಳೋದಕ್ಕಂತನೋ ಮಾತುಗಳು ಇದ್ದಾವೆ. ಅಂದರೆ ಒಟ್ಟಾರೆಯಾಗಿ ಈ ಮುಡ ಆದಷ್ಟು ಏನಪ್ಪ ಅಂದ್ರೆ ದೊಡ್ಡ ಪ್ರಮಾಣದ ಚರ್ಚೆ ಆಗುವ ಜನರ ಮಧ್ಯೆ ಇದು ಮುಚ್ಚಿ ಹಾಕ್ಬೇಕು ಅನ್ನೋದು ಇದನ್ನು ಸ್ಪಷ್ಟ ಆಗ್ತದೆ ಅಂತೇಳಿ ಕಂಡು ಬರ್ತದೆ. ಆದರೆ ಇದು ನಿಲ್ಲಬೇಕಲ್ಲ ಇಲ್ಲಿಗೆ. ಯಾಕಂದ್ರೆ ಇಷ್ಟರೊಳಗೆ ಮುಡ ತೆಗೆದುಕೊಂಡಾಗ ಇಡೀ ಬೆನ್ನು ಹತ್ತಿದ ಇಲ್ಲ ಒಂದು ಏನಪ್ಪ ಅಂತಂದ್ರೆ ಇಲ್ಲಿ ರಾಜ್ಯದೊಳಗೆ ರಾಜ್ಯ ಸರ್ಕಾರ ಇರೋದ್ರಿಂದಾಗೆ ಸಿದ್ದರಾಮಯ್ಯ ಒಂದು ಸ್ವಲ್ಪ ರಿಲೀಫ್ ಸಿಗ್ಬೋದು. ಬಟ್ ಇಡೀ ಏನಾದರೂ ಬೆನ್ನು ಹತ್ತಿದ ಜೊತೆ CBI ಒಂದು ಬೆನ್ನು ಹತ್ತಿರ ಮಾತ್ರ ಇನ್ನೂ ತೊಂದರೆಗಳು ಏನು ತಪ್ಪಿದ್ದಲ್ಲ ನಮ್ಮ ಸಿದ್ದರಾಮಯ್ಯನವರಿಗೆ. ಅದೇನೋ ಆಗಲಿ ಇಲ್ಲಿ ಮಾತ್ರ ಅವು ವ್ಯವಹಾರ ನಡೆದಿದ್ದಾವೆ ಮುಡಾದಲ್ಲೇ. ಅದಕ್ಕೆ ಇವರೊಬ್ಬರು ಕಾರಣೀಕರ್ತರಲ್ಲ ನಮ್ಮ ಸಿದ್ದರಾಮಯ್ಯನವರು. ಜೊತೆಗೆ ಅನೇಕರಿದ್ದಾರಲ್ಲ ಅಧಿಕಾರಿಗಳು, ಒಬ್ಬರು ಇಬ್ಬರು. ಈ ದಿನೇಶ್ ಕುಮಾರ್ ಆಗಿರ್ಬೋದು, K. ಗೌಡರಾಗಿರ್ಬೋದು, G. ಕುಮಾರ್ ನಾಯಕರಾಗಿರ್ಬೋದು, ಅಥವಾ ಕಾಂಗ್ರೆಸ್ ನಾಯಕರು ಇರ್ಬೋದು, BJP ನಾಯಕರು ಇರ್ಬೋದು. ಎಲ್ಲರೂ ಭೂಮಿ ಹೊಡೆದವ್ರದ್ದಲ್ಲಿ ಭಾಳಷ್ಟು ಜನ ಪೋಕಳದ ಶಕ್ತಿ ಮಕ್ಕಳು ನನಗೊಂದಿರಲಿ, ನನ್ನ ಮಗೊಂದಿರಲಿ, ನನ್ನ ಮೊಮ್ಮಗೊಂದಿರಲಿ ಅಂತೇಳಿ ಭೂಮಿಗಳನ್ನು ಹೊಡ್ಕೊಂಡು ಬಂದಿದ್ದಾರೆ. ಅವರು ಈಗ ಚರ್ಪಳಿಗೆ ಶುರು ಆಗ್ಯದ. ಆದರೂ ಸಹಿತ